ಅಂತೂ ಇಂತೂ ಬಹಳ ಕಾತುರದಿಂದ ಕಾಯ್ತಾ ಇದ್ದಂತಹ ಸಚಿವ ಸಂಪುಟ ಖಾತೆ ಹಂಚಿಕೆ ಭೀಮನ ಅಮಾವಾಸ್ಯೆಯ ಇವತ್ತೇ ಆಗಿರುವಂತದ್ದು. ಈ ವಿಚಾರದ ಕುರಿತಾಗಿ ಹೆಚ್ಚಿನ ಮಾಹಿತಿಯನ್ನು ನೀಡುವುದಕ್ಕೆ ನಮ್ಮ ಪ್ರತಿನಿಧಿ ಪ್ರವೀಣ್ ರಾವ್ ನನ್ನ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರವೀಣ್ ರಾವ್, ಅಂತೂ ಇಂತೂ ಖಾತೆ ಹಂಚಿಕೆ ಆಗಿದೆ. ಅನೇಕರು ಪಟ್ಟಿ ಹಿಡಿದು ಕೂತಿದ್ರು, ನಮಗೆ ಇದೇ ಖಾತೆ ಬೇಕು ಅಂತ ಹೇಳಿ. ಅವರೆಲ್ಲರ ಮನಸ್ಸನ್ನ ಕೃಷ್ಣ ನಿಲಯದಲ್ಲಿ ಅವರೆಲ್ಲರ ಮನಸ್ಸನ್ನ ಒಪ್ಪಿಸಿ ಅಂತೂ ಇಂತೂ ಪಟ್ಟಿ ಫೈನಲ್ ಆಗಿ ಬಂದಿದೆ. ಏನೇನು ಅಪ್ಡೇಟ್ಸ್ಗಳು ಲಭ್ಯವಾಗ್ತಾ ಇದೆ ಪ್ರವೀಣ್? ಕಾರ್ತಿಕ್, ಯಾರ್ಯಾರಿಗೆಲ್ಲ ಯಾವ್ಯಾವ ಖಾತೆ ನಾವು ಕೊಡ್ತೇವೋ ಅದೇ ಖಾತೆ ತಗೊಳ್ಬೇಕಾಗ್ತದೆ. ಅದರಲ್ಲಿ ಯಾವುದೇ ರೀತಿಯ ತಕರಾರು ಮಾಡೋ ಹಾಗಿಲ್ಲ ಅನ್ನುವಂಥ ಮಾತನ್ನು ಮುಖ್ಯಮಂತ್ರಿಗಳು ಹೇಳಿದರು. ಮತ್ತು ಈ ಖಾತೆ ಹಂಚಿಕೆ ಅನ್ನುವಂಥದ್ದು ಒಂದು ರೀತಿ ಕಗ್ಗಂಟಿನ ರೀತಿಯಾಗಿತ್ತು. ಅದು ಇವತ್ತು ಅಂತೂ ಇಂತೂ ನಾಳೆ ಅಧಿವೇಶನ ಆರಂಭ ಆಗ್ತಾ ಇದೆ. ಮುನ್ನಾ ದಿನ ಇವತ್ತು ಭೀಮನ ಅಮಾವಾಸ್ಯೆ ದಿವಸನೇ ಇದೊಂದು ಫೈನಲ್ ಆಗಿದೆ. ಅಂತೂ ಎಲ್ಲ ಸಚಿವರುಗಳಿಗೆ ಖಾತೆಯನ್ನು ಹಂಚಿಕೆ ಮಾಡಿರುವಂಥದ್ದು. ಯಾವಾಗ ಆಗಸ್ಟ್ 3ನೇ ತಾರೀಕಿಗೆ ಎಲ್ಲ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದರು ಲೋಕಭವನದಲ್ಲಿ. ಆ ಎಲ್ಲ ಸಚಿವರುಗಳಿಗೆ ಇವತ್ತು ಖಾತೆಯ ಹಂಚಿಕೆ ಆಗಿರುವಂಥದ್ದು. ಇದರಲ್ಲಿ ಅನೇಕ ಖಾತೆಗಳು ಅದಲು ಬದಲು ಆದಂಥದ್ದನ್ನು ಕೂಡ ನಾವು ಗಮನಿಸ್ಬೋದು. ಅದರಲ್ಲಿ ಭಾಳ ಮುಖ್ಯವಾಗಿ ರಾಮಲಿಂಗಾರೆಡ್ಡಿಯವರು ಮೊದಲ ಹಂತದಲ್ಲೇ ಅವರು ಹಿರಿಯರು, ಅವರು ಸಚಿವರಾಗಿದ್ದರು. ಆ ಸಂದರ್ಭದಲ್ಲಿ ಅವರಿಗೆ ಜಲಸಂಪನ್ಮೂಲ ಖಾತೆಯನ್ನು ಕೊಟ್ಟಂತಹ ಸಂದರ್ಭ ಅವರು ಯಾವುದೇ ಕಾರಣಕ್ಕೂ ನನಗೆ ಜಲಸಂಪನ್ಮೂಲ ಖಾತೆ ಬೇಡವೇ ಬೇಡ ಅಂತೇಳಿ ರಾಜೀನಾಮೆಗೆ ಕೂಡ ಮುಂದಾಗಿದ್ದನ್ನು ನಾವು ನೋಡ್ಬೋದು. ಮುಂದೆ ನಿಮಗೆ ಅದನ್ನು ಖಾತೆಯನ್ನು ಬದಲಾವಣೆ ಮಾಡಿಕೊಡ್ತೇವೆ ಅನ್ನುವಂಥ ಮಾತನ್ನು ಆವಾಗ ಭರವಸೆಯನ್ನು ಕೊಟ್ಟಿದ್ರು. ಅದು ಈಗ ನಿಜ ಆಗಿರುವಂಥದ್ದು. ಈಶ್ವರ್ ಖಂಡ್ರೆ ಅವರ ಹತ್ರ ಅರಣ್ಯ ಖಾತೆ ಏನಿತ್ತು ಅದು ಹಿಂದೆ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಈಶ್ವರ್ ಖಂಡ್ರೆ ಅವರ ಹತ್ರ ಇದ್ದಂತಹ ಅರಣ್ಯ ಖಾತೆಯನ್ನು ಈಗ ರಾಮಲಿಂಗಾರೆಡ್ಡಿಯವರಿಗೆ ಆ ಖಾತೆಯನ್ನು ಇವತ್ತು ಕೊಟ್ಟಿರ್ತಕ್ಕಂಥದ್ದು. ಅರಣ್ಯ ಮತ್ತು ಪರಿಸರ ಖಾತೆಯನ್ನು ಕೊಟ್ಟಿರುವಂಥದ್ದು ನೋಡ್ಬೋದು. ಜೊತೆಗೆ ಜಮೀರ್ ಅಹಮದ್ ಮೊದಲ ಹಂತದಲ್ಲಿ ಅವರು ಸಚಿವ ಸಂಪುಟಕ್ಕೆ ಸೇರೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಅವರಿಗೆ ಈಗ 2ನೇ ಹಂತದಲ್ಲಿ ಡಿ.ಕೆ. ಶಿವಕುಮಾರ್ ಅವರ ಸಂಪುಟದಲ್ಲಿ ಸೇರ್ಪಡೆಯಾಗಿದ್ದಾರೆ. ಅವರು ಹಿಂದೆ ಕೂಡ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ವಸತಿ ಸಚಿವರಾಗೇ ಇದ್ದರು. ಈಗ ಆ ವಸತಿ ಖಾತೆಯನ್ನು ಮತ್ತೆ ಜಮೀರ್ ಅಹಮದ್ ಅವರಿಗೆ ಕೊಟ್ಟಿರುವಂಥದ್ದು. ಅವ್ರ ಜೊತೆ ಇದ್ದಂತಹ ಅಲ್ಪಸಂಖ್ಯಾತ ಮತ್ತು ವಕ್ಫ್ ಖಾತೆ ಏನಿದೆ ಅದು UT ಖಾದರ್ ಆರೋಗ್ಯ ಸಚಿವರಾಗಿರುವಂಥ ಹೆಚ್ಚಿನ ಜವಾಬ್ದಾರಿಯನ್ನು ಅವರಿಗೆ ಈಗಾಗಲೇ ಕೊಟ್ಟಿರುವಂಥದ್ದು. ಕಾರ್ಮಿಕ ಇಲಾಖೆ ಸಂತೋಷ್ ಲಾಡ್ ಅವರಿಗೆ ಇದೆ. ಮಧು ಬಂಗಾರಪ್ಪ ಹಿಂದೆ ಪ್ರಾಥಮಿಕ ಶಿಕ್ಷಣ ಸಚಿವರಾಗಿದ್ದರು, ಪ್ರೌಢ ಶಿಕ್ಷಣ ಸಚಿವರಾಗಿದ್ದರು, ಅವರಿಗೆ ಅದೇ ಖಾತೆ ದೊರಕಿರುವಂಥದ್ದು. ಶಿವಲಿಂಗೇಗೌಡರಿಗೆ ಬಹಳ ದಿವಿನಾಗಿರ್ತಕ್ಕಂತಹ ಖಾತೆ ಅಬಕಾರಿ ಖಾತೆ ದೊರಕಿದೆ. ಮತ್ತು ಜೊತೆಗೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅಂತೇಳಿ ಅದು ಕೂಡ ಒಂದು ಖಾತೆಯನ್ನು ಅವರಿಗೆ ಈಗಾಗಲೇ ಕೊಟ್ಟಿರುವಂಥದ್ದು. ಜಲಸಂಪನ್ಮೂಲ ಖಾತೆಯನ್ನು ಚಲುವರಾಯಸ್ವಾಮಿಗೆ ಕೊಟ್ಟಿದ್ದಾರೆ. ಯಾಕಂದರೆ ಕಾವೇರಿ ಈ ವಿವಾದದ ಸಂದರ್ಭದಲ್ಲಿ ಇದು ಅತ್ಯಂತ ಜವಾಬ್ದಾರಿಯುತವಾಗಿರ್ತಕ್ಕಂಥ ಖಾತೆ. ಅದನ್ನು ಈಗಾಗಲೇ ಚಲುವರಾಯಸ್ವಾಮಿಗೆ ಕೊಟ್ಟಿರುವಂಥದ್ದನ್ನು ನಾವು ಗಮನಿಸ್ತಾ ಇದ್ದೇವೆ. ಪುಟ್ಟರಂಗ ಶೆಟ್ಟಿಯವರಿಗೆ ಹಿಂದೆ ಕೂಡ ನಾವು ಹೇಳಿದ್ವಿ ಪಶುಸಂಗೋಪನೆ ಖಾತೆಯನ್ನು ಈಗಾಗಲೇ ಕೊಟ್ಟಿರುವಂಥದ್ದು ನೋಡ್ತಾ ಇದ್ದೇವೆ. ನಾವು ವಿಜಯಾನಂದ ಕಾಶ್ಯಪ್ನವರಿಗೆ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಸಣ್ಣ ಕೈಗಾರಿಕೆ ಖಾತೆಯನ್ನು ಕೊಟ್ಟಿದ್ದಾರೆ. ಮತ್ತು ಅಜಯ್ ಸಿಂಗ್ ಅವರಿಗೆ ಸಣ್ಣ ನೀರಾವರಿ ಖಾತೆಯನ್ನು ಅವರಿಗೆ ಕೊಟ್ಟಿರುವಂಥದ್ದು. ಮುನಿಯಪ್ಪನವ್ರದ್ದು ಕೂಡ ಸಾಕಷ್ಟು ತಕರಾರಿತ್ತು. ಅವರು ನನಗೆ ಆಹಾರ ಇಲಾಖೆ ಬೇಡ, ನನಗೆ ಸಮಾಜ ಕಲ್ಯಾಣ ಇಲಾಖೆ ಕೊಡ್ರಿ ಅಂತ ಹೇಳಿದರು. ಅವರ ಆಸೆ ಕೂಡ ಈಗ ಪೂರೈಸಿರುವಂಥದ್ದು. ಆಹಾರ ಖಾತೆಯನ್ನು ರಿಜ್ವಾನ್ ಅರ್ಷದ್ ಕೊಟ್ಟಿದ್ದಾರೆ. ಮತ್ತು ಮುನಿಯಪ್ಪನವರಿಗೆ ಈಗಾಗಲೇ ಅವರು ಬಯಸಿದಂತೆ ಈ ಒಂದು ಸೋಷಿಯಲ್ ವೆಲ್ಫೇರು ಸಮಾಜ ಕಲ್ಯಾಣ ಇಲಾಖೆಯನ್ನು ಕೊಟ್ಟಿರುವಂಥದ್ದು. ಶಿವರಾಜ್ ತಂಗಡಗಿಯವರಿಗೆ ಅವರು ಹಿಂದೆ ಕನ್ನಡ ಮತ್ತು ಸಂಸ್ಕೃತಿ ಸಚಿವರಾಗಿ ಇದ್ದರು ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ. ಈಗ ಕೂಡ ಅದೇ ಖಾತೆಯನ್ನು ಕೊಟ್ಟಿದ್ದಾರೆ. ಜೊತೆಗೆ ಹಿಂದುಳಿದ ವರ್ಗದ ಒಂದು ಖಾತೆಯನ್ನು ಕೂಡ ಅಭಿವೃದ್ಧಿ ಖಾತೆಯನ್ನು ಕೂಡ ಅವರಿಗೆ ಶಿವರಾಜ್ ತಂಗಡಿಗೆರೆ ಕೊಟ್ಟಿರುವಂಥದ್ದು. ಹಿಂದೆ ನಾವು ಹೇಳಿದ್ವಿ ಬಸವರಾಜ ರಾಯರೆಡ್ಡಿ ಅವರಿಗೆ, ನಮ್ಮಲ್ಲಿ ಆ ಪಟ್ಟಿ ಪ್ರಕಟ ಆಗಿತ್ತಲ್ಲ, ಬಸವರಾಜ ರಾಯರೆಡ್ಡಿ ಅವರಿಗೆ ಉನ್ನತ ಶಿಕ್ಷಣ ಸಚಿವ ಖಾತೆಯನ್ನು ಕೊಟ್ಟಿರುವಂಥದ್ದನ್ನು ಕೂಡ ನಾವಿಲ್ಲಿ ಗಮನಿಸ್ಬೋದಾಗಿದೆ. ಬಾಲಕೃಷ್ಣ ಅವರಿಗೆ ಪೌರಾಡಳಿತ ಖಾತೆಯನ್ನು ಈಗಾಗಲೇ ಹಂಚಿಕೆ ಮಾಡಿರುವಂಥದ್ದು. ಜೊತೆಗೆ ಈ ರೀತಿ ಎಲ್ಲ ಸಚಿವರುಗಳಿಗೆ UT ಖಾದರಿಗೆ ಆಲ್ರೆಡಿ ಗೊತ್ತಿದೆ, ಅವರಿಗೆ ಆರೋಗ್ಯ ಖಾತೆ ಇರುವಂಥದ್ದು. ಜೊತೆಗೆ ಎಕ್ಸ್ಟ್ರಾ ಈಗ ಆ ಒಂದು ಅಲ್ಪಸಂಖ್ಯಾತ ಖಾತೆಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ರುದ್ರಪ್ಪ ಲಮಾಣಿಯವರಿಗೆ ಸಕ್ಕರೆ ಖಾತೆಯನ್ನು ಕೊಟ್ಟಿದ್ದಾರೆ. ಹೀಗೆ ಎಲ್ಲ ಖಾತೆಯ ಹಂಚಿಕೆ ಮುಗ್ದಿರುವಂಥದ್ದು. ಫೈನಲ್ ಆಗಿ ಉಳಿತಕ್ಕಂಥದ್ದು ಯಾವ ಮಹಿಳೆಯರಿಗೆ ಸ್ಥಾನಮಾನ ಸಿಗ್ತದ. ಇದ್ರ ಜೊತೆಯಲ್ಲೇ ಪ್ರವೀಣ್ ರಾವ್ ಅವರೇ, ಇದೀಗ ಇದ್ರ ಜೊತೆಯಲ್ಲಿ ಅನೇಕ ಖಾತೆಗಳನ್ನ CM ತಮ್ಮಲ್ಲೇ ಉಳಿಸ್ಕೊಂಡಿದ್ದಾರೆ.
ಒಂದ್ ಕಡೆಯಲ್ಲಿ ಖಾತೆ ಹಂಚಿಕೆ ವಿಚಾರವಾಗಿ ಒಂದಿಷ್ಟು ಗಲಾಟೆಗಳು ಹುಟ್ಕೊಂಡಿರುವಂಥದ್ದು ಅಥವಾ ವೈಮನಸ್ತಾಪಗಳು ಅದು ಇದ್ದೇ ಇರುತ್ತೆ. ನಮಗೂ ಕೂಡ ಸಚಿವ ಸ್ಥಾನ ಬೇಕು, ನಮಗೂ ಕೂಡ ಸಚಿವ ಸ್ಥಾನ ಬೇಕು ಅಂತ ಹೇಳಿ ಸಿಎಂ ಬಳಿ ಇರುವಂತಹ ಆ ಸಚಿವ ಸ್ಥಾನಗಳೇನಿವೆ ಅದನ್ನೇನಾದ್ರೂ ವಿಸ್ತರಣೆ ಮಾಡುವಂತ, ಬೇರೆಯವರಿಗೆ ಸೇರಿಸ್ಕೊಳ್ಳುವಂತ ಪ್ರಯತ್ನ ಏನಾದ್ರೂ ಆಗುವ ಸಾಧ್ಯತೆ ಇದೆಯಾ ಹೇಗೆ? ಖಂಡಿತ ಆಗ್ತದೆ. ಯಾಕಂದ್ರೆ ಯಾವ ಖಾತೆಗಳು ಬೇರೆಯವರಿಗೆ ಹಂಚಿಕೆ ಆಗೋದಿಲ್ವೋ ಅದು ಸಾಧಾರಣವಾಗಿ ಮುಖ್ಯಮಂತ್ರಿಗಳ ಹತ್ರನೇ ಇರುವಂಥದ್ದು ಯಾವಾಗಲೂ ಕೂಡ ಹಿಂದಿನಿಂದ ಕೂಡ ಇರುವಂತಹ ಪರಿಪಾಠ. ಈಗ ಇರುವಂಥದ್ದು ಒಂದೇ ಒಂದು ಸ್ಥಾನ ಮಾತ್ರ, ಮಹಿಳೆಯರಿಗೆ ಮೀಸಲಿಟ್ಟಿರ್ತಕ್ಕಂಥ ಒಂದು ಸ್ಥಾನವನ್ನು ಅವರು ಭರ್ತಿ ಮಾಡಬೇಕಾಗಿದೆ. ಉಳಿದಿರ್ತಕ್ಕಂಥ ಸಂಪೂರ್ಣವಾಗಿ ಈ ಕ್ಯಾಬಿನೆಟ್ ಈಗ ಇದಾಗಿರ್ತಕ್ಕಂಥದ್ದು 34ರಲ್ಲಿ 33 ಸ್ಥಾನ ಈಗಾಗಲೇ ಭರ್ತಿ ಆಗಿರುವಂಥದ್ದು. ಇನ್ನು ಒಂದೇ ಒಂದು ಸ್ಥಾನ ಮಾತ್ರ ಬಾಕಿ ಇದೆ. ಅದನ್ನು ಹೆಂಗೆ ಇವರು ಬ್ಯಾಲೆನ್ಸ್ ಮಾಡ್ತಾರೋ ಗೊತ್ತಿಲ್ಲ. ಯಾಕಂದರೆ ಹಿಂದೆ ಈ ಖಾತೆ ಹಂಚಿಕೆ ತಡ ಯಾಕಾಗ್ತಾ ಇದೆ ಅಂತಂದರೆ ಈ ಕೆಲವೊಂದಿಷ್ಟು ಜನರ ಹತ್ರ ರಾಜೀನಾಮೆ ಕೊಡಿಸ್ಬಿಟ್ಟು. ಪ್ರವೀಣ್ ನಾನು ನಿಮ್ಮನ್ನ ಮಾತಾಡಿಸ್ತೀನಿ. ಇದೇ ಸಂದರ್ಭದಲ್ಲಿ ಮತ್ತಷ್ಟು ಅಪ್ಡೇಟ್ಸ್ಗಳು ನಮಗೆ ಲಭ್ಯವಾಗ್ತಾ ಇದೆ. ಆ ಅಪ್ಡೇಟ್ಸ್ ಅನ್ನ ನಿಮ್ಮ ಎದುರಿಗೆ ತೋರಿಸ್ತಾ ಹೋಗ್ತೀವಿ. ಪ್ರವೀಣ್ ಮಾತಾಡಿ. ಈಗ ಅವರಿಗೆ ಒಂದಿಷ್ಟು ಜನ ಸಚಿವರಿಗೆ ರಾಜೀನಾಮೆಯನ್ನು ಕೊಡಿಸಿ ಆ ಸ್ಥಾನಕ್ಕೆ ಬೇರೆಯವರನ್ನ ತರುವಂತಹ ಒಂದಿಷ್ಟು ಮಾತುಗಳು ಕೂಡ ಕೇಳಿ ಬರ್ತಾ ಇದ್ವು. ಅದರಲ್ಲೂ ಕೃಷ್ಣಪ್ಪರ ವಿಚಾರದಲ್ಲಿ ಆಲ್ರೆಡಿ ಬಾಲಕೃಷ್ಣ ಅವರಂತೂ ಹೇಳೇ ಬಿಟ್ಟಿದ್ರು, ನಾನು ಕೃಷ್ಣಪ್ಪ ಅವರಿಗೋಸ್ಕರವಾಗಿ ಮುಖ್ಯಮಂತ್ರಿಗಳಿಗೆ ಒಳ್ಳೇದಾಗ್ತದೆ ಅಂದರೆ ನಾನು ರಾಜೀನಾಮೆ ಕೊಡೋದಕ್ಕೆ ಸಿದ್ಧ ಇದ್ದೇನೆ ಅನ್ನುವಂಥ ಮಾತನ್ನು ಅವರು ಸಚಿವರಾಗಿ 2-3 ದಿವಸದಲ್ಲೇ ಹೇಳಿಬಿಟ್ಟಿದ್ರು. ಹಾಗಾಗಿ ಈ ಖಾತೆ ಹಂಚಿಕೆ ತಡ ಆಗ್ತಾ ಇರೋದಕ್ಕೆ ಕಾರಣ ಇದು ಕೂಡ ಇರ್ಬೋದು. ಸರ್ಜರಿ ಆಗ್ತದೆ. ಪ್ರವೀಣ್ ಒಂದಿಷ್ಟು ಮತ್ತಷ್ಟು ಅಪ್ಡೇಟ್ಸ್ಗಳು ಲಭ್ಯವಾಗ್ತಾ ಇದೆ.